ಹಲವು ವರ್ಷಗಳ ಹಿಂದೆ ಮಲೆನಾಡಿನ ಕಾಡಿನ ಹಾದಿಯಲ್ಲಿ ಯಾವುದೋ ಒಂದು ಆಸ್ತಿ ಹಗರಣಕ್ಕೆ ಸಂಬಂಧಿಸಿದಂತೆ ಶಿವಪ್ಪ ಕೆಲವು ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ನಿಂತಿದ್ದರು. ಇದೇ ರಾಜಲಕ್ಷ್ಮಿ ಅಜ್ಜಿಯ ಹಳೆಯ ಸಂಚು. ಆ ಸಮಯದಲ್ಲಿ ಶಿವಪ್ಪ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದರು. ಇಡೀ ಊರು ಅವರು ತೀರಿ ಹೋಗಿದ್ದಾರೆ ಎಂದು ಭಾವಿಸಿತ್ತು. ಆದರೆ ಶಂಕರ್ ಹೆಗ್ಡೆ ಮಾತ್ರ ನನ್ನ ಗೆಳೆಯ ಸಾಯಲು ಸಾಧ್ಯವಿಲ್ಲ, ಅವನು ಮರಳುತ್ತಾನೆ ಎಂದು ಕಾಯುತ್ತಿದ್ದರು. ಜಾನು ಇಂದು ಇಷ್ಟು ಧೈರ್ಯವಂತ ಮತ್ತು ಸಂಪ್ರದಾಯಬದ್ಧ ಹುಡುಗಿಯಾಗಲು ಕಾರಣ ಅವಳ ತಂದೆ ಶಿವಪ್ಪ. ಚಿಕ್ಕಂದಿನಿಂದಲೇ ಶಿವಪ್ಪ ಜಾನುಗೆ ಒಂದು ಮಾತು ಹೇಳಿಕೊಟ್ಟಿದ್ದರು. ಮಗಳೇ, ಈ ಮಲೆನಾಡಿನ ಕಾಡಿನಲ್ಲಿ ಮಳೆ ಬಂದಾಗ ಮರಗಳು ಬಾಗಬಹುದು, ಆದರೆ ಬೇರುಗಳು ಮಾತ್ರ ಮಣ್ಣನ್ನು ಬಿಡಬಾರದು. ಇದೇ ಮಾತು ಜಾನುಗೆ ಪ್ರತಿ ಕಷ್ಟದಲ್ಲೂ ದಾರಿದೀಪವಾಯಿತು. ಜಾನು ಮತ್ತು ಅಭಿಯ ಮದುವೆಯಾಗಿ 6 ತಿಂಗಳು ಕಳೆದಿವೆ. ಮಲೆನಾಡಿನಲ್ಲಿ ಈಗ ಮಳೆಯ ಕಾಲ ಮುಗಿದು ಚಳಿ ಶುರುವಾಗಿದೆ. ಹೆಗಡೆ ನಿವಾಸ ಈಗ ಮೊದಲಿನಂತಿಲ್ಲ. ಜಾನು ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾಳೆ. ಅಭಿಜಿತ್ ಸಂಪೂರ್ಣವಾಗಿ ಮಲೆನಾಡಿನ ಜೀವನಕ್ಕೆ ಒಗ್ಗಿಕೊಂಡಿದ್ದಾನೆ. ಈಗ ಅವನು ಅಡಿಕೆ ತೋಟದ ಹೊಸ ಯಂತ್ರೋಪಕರಣಗಳ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದಾನೆ. ಆದರೆ ಈ ಪ್ರಶಾಂತತೆಯನ್ನು ಕೆಡಿಸಲು ವಿಧಿ ಒಂದು ಪ್ಲಾನ್ ಮಾಡಿದೆ. ಒಂದು ದಿನ ಬೆಳಿಗ್ಗೆ ಜಾನು ತುಳಸಿ ಕಟ್ಟೆಗೆ ಪೂಜೆ ಮಾಡುತ್ತಿರುವಾಗ ಹೆಗಡೆ ನಿವಾಸದ ದೊಡ್ಡ ಗೇಟ್ ಮುಂದೆ ಒಂದು ಕಪ್ಪು ಕಾರು ಬಂದು ನಿಲ್ಲುತ್ತದೆ. ಕಾರಿನಿಂದ ಇಳಿಯುವ ವ್ಯಕ್ತಿಯನ್ನು ಕಂಡು ಜಾನುವಿನ ಕೈಯಲ್ಲಿದ್ದ ಆರತಿ ತಟ್ಟೆ ಸ್ವಲ್ಪ ನಡುಗುತ್ತದೆ. ಬಿಳಿ ಸೀರೆ ಉಟ್ಟು, ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿ, ಕೈಯಲ್ಲಿ ಒಂದು ಹಳೆಯ ಡೈರಿ ಹಿಡಿದು ಮಾಯಾ ಇಳಿಯುತ್ತಾಳೆ. ಅವಳ ಮುಖದಲ್ಲಿ ಮೊದಲಿನ ದರ್ಪವಿಲ್ಲ, ಬದಲಿಗೆ ಒಂದು ರೀತಿಯ ನಿಗೂಢ ಶಾಂತತೆ ಇರುತ್ತದೆ. ಜಾನು ಆಶ್ಚರ್ಯದಿಂದ, ಮಾಯಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಜೈಲಿನಿಂದ ಯಾವಾಗ ಬಿಡುಗಡೆ ಆಯಿತು? ಮಾಯಾ ಮೆಲ್ಲಗೆ ಜಾನುವಿನ ಹತ್ತಿರ ಬರುತ್ತಾಳೆ. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಂತೆ ನಟಿಸುತ್ತಾಳೆ. ಮಾಯಾ, ಜಾನು, ನಾನು ಮಾಡಿರೋ ಪಾಪಕ್ಕೆ ಜೈಲು ಶಿಕ್ಷೆ ಅನುಭವಿಸಿದ್ದು ಸಾಲದು ಅನ್ನಿಸುತ್ತೆ. ಅಲ್ಲಿರುವಾಗ ನನಗೆ ನನ್ನ ತಪ್ಪುಗಳ ಅರಿವಾಯಿತು. ನಾನು ಇಲ್ಲಿಗೆ ಯಾರನ್ನೂ ಕಿಡ್ನಾಪ್ ಮಾಡೋಕೆ ಅಥವಾ ಬೆಂಕಿ ಹಚ್ಚೋಕೆ ಬಂದಿಲ್ಲ. ನಾನು ಬಂದಿರೋದು ಕೇವಲ ಕ್ಷಮೆ ಕೇಳೋಕೆ. ಅಷ್ಟರಲ್ಲಿ ಶಂಕರ್ ಹೆಗ್ಡೆ ಮತ್ತು ಅಭಿ ಹೊರಗೆ ಬರುತ್ತಾರೆ. ಮಾಯಾಳನ್ನು ನೋಡಿ ಅಭಿಯ ರಕ್ತ ಕುದಿಯುತ್ತದೆ. ಅಭಿ, ಮಾಯಾ, ನಿನಗೆ ಎಷ್ಟು ಧೈರ್ಯ ಇದ್ದರೆ ಮತ್ತೆ ಈ ಮನೆ ಹೊಸ್ತಿಲು ತುಳಿತೀಯ? ತಕ್ಷಣ ಇಲ್ಲಿಂದ ಹೊರಟು ಹೋಗು. ಮಾಯಾ ತಕ್ಷಣ ಶಂಕರ್ ಹೆಗ್ಡೆಯವರ ಕಾಲಿಗೆ ಬೀಳುತ್ತಾಳೆ. ಮಾಯಾ, ಅಂಕಲ್, ನನಗೆ ಯಾರೂ ಇಲ್ಲ. ಅಜ್ಜಿ ಜೈಲಿನಲ್ಲೇ ಪಾರ್ಶ್ವವಾಯು ಪೀಡಿತರಾಗಿ ಮಲಗಿದ್ದಾರೆ. ನಾನು ಬದಲಾಗಿದ್ದೀನಿ ಅನ್ನೋಕ್ಕೆ ಈ ಡೈರಿ ಸಾಕ್ಷಿ. ಇದರಲ್ಲಿ ಅಜ್ಜಿ ಮಾಡಿರೋ ಎಲ್ಲ ಹಗರಣಗಳ ಲಿಸ್ಟ್ ಇದೆ. ನಾನು ಇದನ್ನು ನಿಮಗೆ ಒಪ್ಪಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಕೆ ಬಂದಿದ್ದೀನಿ. ಮಾಯಾಳ ಈ ಬದಲಾವಣೆ ನೋಡಿ ಮನೆಯವರು ದಂಗಾಗುತ್ತಾರೆ. ಆದರೆ ಜಾನು ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಶುರುವಾಗುತ್ತದೆ. ಮಾಯಾ ನಿಜವಾಗಿಯೂ ಬದಲಾಗಿದ್ದಾಳೆಯೋ ಅಥವಾ ಇದು ಅವಳ ಹೊಸ ಮಾಲೆಯೋ? ದೂರದಿಂದ ಇದನ್ನು ನೋಡುತ್ತಿದ್ದ ಪುಟ್ಟಕ್ಕ ಮತ್ತು ಕವನ. ಈಗ ಕವನ ಹಳ್ಳಿಯಲ್ಲೇ ಸೆಟಲ್ ಆಗಿದ್ದಾಳೆ. ಗುಸುಗುಸು ಮಾತನಾಡಿಕೊಳ್ಳುತ್ತಾರೆ. ಪುಟ್ಟಕ್ಕ, ನೋಡು ಕವನಕ್ಕ, ಈ ಮಾಯಾ ಕ್ಷಮೆ ಅಂತ ಹೇಳ್ತಾ ಇರೋದು ನೋಡಿದರೆ ನನಗೆ ಹಾವಿನ ದ್ವೇಷ 12 ವರುಷ ಅನ್ನೋ ಸಿನಿಮಾ ನೆನಪಾಗುತ್ತದೆ. ಕವನ, ಯು ಆರ್ ರೈಟ್ ಪುಟ್ಟಕ್ಕ. ಇವಳು ವೈಟ್ ಡ್ರೆಸ್ ಹಾಕಿರೋದು ನೋಡಿದರೆ ಚಂದ್ರಮುಖಿ ಥರ ಕಾಣ್ತಿದ್ದಾಳೆ. ಇವಳ ಮೇಲೆ ಒಂದು ಕಣ್ಣು ಇಡಲೇಬೇಕು. ಮಾಯಾ ಶಂಕರ್ ಹೆಗ್ಡೆಯವರ ಕಾಲಿಗೆ ಬಿದ್ದು ಪ್ರಾಯಶ್ಚಿತ್ತದ ನಾಟಕವಾಡುತ್ತಿರುವಾಗ ಕಾರಿನ ಹಿಂದಿನ ಸೀಟಿನಿಂದ ಒಬ್ಬ ಸ್ಮಾರ್ಟ್ ಆದ ಆದರೆ ಕಣ್ಣುಗಳಲ್ಲಿ ತೀಕ್ಷ್ಣತೆ ಇರುವ ಯುವಕ ಇಳಿಯುತ್ತಾನೆ. ಅವನೇ ರಾಹುಲ್. ಅವನು ಮೆಲ್ಲಗೆ ನಡೆದು ಬಂದು ಮಾಯಾಳ ಪಕ್ಕ ನಿಲ್ಲುತ್ತಾನೆ. ಅವನ ಉಡುಗೆ ತೊಡುಗೆ ನೋಡಿದರೆ ಅವನು ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿಲ್ಲ. ಮಾಯಾ, ಅಂಕಲ್, ಇವನು ರಾಹುಲ್. ನಾನು ಜೈಲಿನಲ್ಲಿದ್ದಾಗ ಅಜ್ಜಿಯ ಆಸ್ತಿಪಾಸ್ತಿ ಮತ್ತು ಕೇಸ್ ನಡೀತಾ ಇರುವಾಗ ನನಗೆ ಕಾನೂನುಬದ್ಧವಾಗಿ ಸಹಾಯ ಮಾಡಿದವನು. ಇವನು ಅಜ್ಜಿಯ ದೂರದ ಸಂಬಂಧಿ ಕೂಡ ಹೌದು. ನಾನೊಬ್ಬಳೇ ಬರಲು ಹೆದರಿ ಇವನನ್ನು ಕರೆದುಕೊಂಡು ಬಂದೆ. ರಾಹುಲ್ ಶಂಕರ್ ಹೆಗ್ಡೆ ಮತ್ತು ಅಭಿಗೆ ಕೈ ಮುಗಿಯುತ್ತಾನೆ. ಆದರೆ ಅವನ ನೋಟ ಮಾತ್ರ ಜಾನುವಿನ ಮೇಲೆ ಒಂದು ಕ್ಷಣ ನಿಂತು ಹೋಗುತ್ತದೆ. ಅದನ್ನು ಗಮನಿಸಿದ ಸಮರ್ಥಿಗೆ ಏನೋ ಒಂದು ಮುಜುಗರವಾಗುತ್ತದೆ. ಅಭಿ ಸಂಶಯದಿಂದ, ರಾಹುಲ್, ಅಜ್ಜಿಗೆ ಇಂತಹ ಒಬ್ಬ ಸಂಬಂಧಿ ಇದ್ದಾರೆ ಅಂತ ನಮಗೆ ಇದುವರೆಗೂ ಗೊತ್ತಿರಲಿಲ್ವಲ್ಲ? ರಾಹುಲ್ ತುಂಬ ವಿನಯದಿಂದ, ಹೌದು ಅಭಿಜಿತ್ ಅವರೇ, ನಾನು ಲಂಡನ್ನಲ್ಲಿ ನೆಲೆಸಿದ್ದೆ. ಅಜ್ಜಿ ಜೈಲು ಪಾಲಾದ ಸುದ್ದಿ ತಿಳಿದು ವಾಪಸ್ ಬಂದೆ.
ಮಾಯಾ ತುಂಬ ನೊಂದಿದ್ದಾಳೆ. ಅವಳಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಎಂದು ಬಂದೆ. ನಮ್ಮಿಂದ ನಿಮಗೆ ತೊಂದರೆಯಾಗುವುದು ಬೇಡ. ನಾವು ಹತ್ತಿರದ ಹೋಟೆಲ್ನಲ್ಲಿ ಇರುತ್ತೇವೆ. ಆದರೆ ಶಂಕರ್ ಹೆಗ್ಡೆ ಅವರ ಗುಣವೇ ಹಾಗಿತ್ತು. ಬಂದ ಅತಿಥಿಗಳನ್ನು ಹೊರಹಾಕುವವರಲ್ಲ. ಇಲ್ಲಪ್ಪ, ನೀವಿಬ್ಬರೂ ಇವತ್ತು ನಮ್ಮ ಮನೆಯಲ್ಲೇ ಇರಿ. ನಾಳೆ ಉಳಿದುದನ್ನು ಮಾತಾಡೋಣ ಎಂದು ಹೇಳಿ ಮನೆಯೊಳಗೆ ಕರೆಯುತ್ತಾರೆ. ಮಾಯಾ ಮತ್ತು ರಾಹುಲ್ ಮನೆಯೊಳಗೆ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗುತ್ತದೆ. ಜಾನು ಅಡುಗೆ ಮಾಡುತ್ತಿರುವಾಗ ರಾಹುಲ್ ಅಲ್ಲಿಗೆ ಬರುತ್ತಾನೆ. ರಾಹುಲ್: ಜಾನು ಅವರೇ, ನಿಮ್ಮ ಬಗ್ಗೆ ಮಾಯಾ ತುಂಬ ಹೇಳಿದ್ದಳು. ನೀವು ಈ ಮಲೆನಾಡಿನ ಪ್ರಾಣ ಅಂತ ಈಗ ಅರ್ಥವಾಯಿತು. ಈ ಕಾಫಿ ವಾಸನೆ ತುಂಬ ಚೆನ್ನಾಗಿದೆ. ಜಾನು ಗಂಭೀರವಾಗಿ: ಧನ್ಯವಾದಗಳು ರಾಹುಲ್ ಅವರೇ. ಆದರೆ ಈ ಮಲೆನಾಡಿನ ಗಾಳಿ ಮತ್ತು ಜನ ಎರಡೂ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಇಲ್ಲಿ ವಿಷ ಹಾಕೋರಿಗಿಂತ ವಿಷ ತೆಗೆಯೋರೇ ಹೆಚ್ಚು ಅನ್ನೋದು ನೆನಪಿರಲಿ. ಜಾನುವಿನ ಮಾತಿನಲ್ಲಿದ್ದ ವ್ಯಂಗ್ಯ ರಾಹುಲ್ಗೆ ಅರ್ಥವಾಗುತ್ತದೆ. ಅವನು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತ ಕವನ ಮತ್ತು ಪುಟ್ಟಕ್ಕ ರಾಹುಲ್ನನ್ನು ನೋಡಿ ಹೊಸ ಪ್ಲ್ಯಾನ್ ಮಾಡುತ್ತಾರೆ. ಕವನ: ಪುಟ್ಟಕ್ಕ, ಈ ರಾಹುಲ್ ನೋಡೋಕೆ ಇಂಟರ್ನ್ಯಾಷನಲ್ ಮಾಡೆಲ್ ಥರ ಇದ್ದಾನೆ ಅಲ್ವಾ? ಇವನು ಮಾಯಾಳ ಚೇಲಾನ ಅಥವಾ ಬಾಡಿಗಾರ್ಡಾ? ಪುಟ್ಟಕ್ಕ: ಇವನು ಚೇಲಾನೂ ಅಲ್ಲ, ಬಾಡಿಗಾರ್ಡು ಅಲ್ಲ. ಇವನು ಸೈಲೆಂಟ್ ಕಿಲ್ಲರ್ ಥರ ಕಾಣ್ತಿದ್ದಾನೆ. ಇವನನ್ನು ನಾನೇ ಅಬ್ಸರ್ವ್ ಮಾಡ್ತಿದ್ದೀನಿ. ನಿನಗೆ ಬೇಕಾದರೆ ಇವನ ಜೊತೆ ಫೋಟೋ ತಗೋ. ನಾನು ಮಾತ್ರ ಇವನ ಹಿಸ್ಟ್ರಿ ತೆಗಿತೀನಿ. ಮನೆಯವರೆಲ್ಲ ಮಲಗಿದ ಮೇಲೆ ಗೆಸ್ಟ್ ರೂಮ್ನಲ್ಲಿ ಮಾಯಾ ಮತ್ತು ರಾಹುಲ್ ಮುಖಾಮುಖಿಯಾಗುತ್ತಾರೆ. ಅಲ್ಲಿಯವರೆಗೂ ಇದ್ದ ವಿನಯ ಮಾಯವಾಗಿ ಅವರ ಅಸಲಿ ಮುಖ ಹೊರಬರುತ್ತದೆ. ಮಾಯಾ: ರಾಹುಲ್, ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಿದೆ. ಶಂಕರ್ ಹೆಗ್ಡೆ ನಮ್ಮನ್ನು ನಂಬಿದ್ದಾರೆ. ರಾಹುಲ್ ಕಿರುನಗೆಯೊಂದಿಗೆ: ಜಾನು ಮಾತ್ರ ನಮ್ಮನ್ನು ನಂಬಿಲ್ಲ ಮಾಯಾ. ಅವಳ ಕಣ್ಗಳಲ್ಲಿ ನಮಗಾಗಿ ಒಂದು ಬೆಂಕಿ ಇದೆ. ಆದರೆ ಅವಳಿಗೆ ಗೊತ್ತಿಲ್ಲ, ಈ ರಾಹುಲ್ ಈ ಆಟಕ್ಕೆ ಬಂದಿರೋದು ಕೇವಲ ಆಸ್ತಿಗಾಗಿ ಅಲ್ಲ, ಈ ಹೆಗ್ಡೆ ಕುಟುಂಬದ ಬೇರುಗಳನ್ನೇ ಅಲುಗಾಡಿಸೋಕೆ. ರಾಹುಲ್ ಕೇವಲ ಮಾಯಾಳ ಸಂಬಂಧಿಯಲ್ಲ, ಅವನು ಶಂಕರ್ ಹೆಗ್ಡೆಯವರ ಹಳೆಯ ವ್ಯವಹಾರದ ಪಾಲುದಾರನಾಗಿದ್ದ ಮತ್ತು ಮೋಸ ಮಾಡಿ ಜೈಲು ಪಾಲನಾಗಿದ್ದ ವಿಕ್ರಮ್ ವರ್ಮನ ಮಗ. ವರ್ಷಗಳ ಹಿಂದೆ ವಿಕ್ರಮ್ ವರ್ಮ ಹೆಗ್ಡೆ ತೋಟದ ಆಸ್ತಿಯನ್ನು ಕಬಳಿಸಲು ಹೋಗಿ ಶಂಕರ್ ಹೆಗ್ಡೆಯವರಿಂದ ಶಿಕ್ಷೆ ಅನುಭವಿಸಿರುತ್ತಾನೆ. ಜೈಲಿನಲ್ಲೇ ತಂದೆ ಸಾವನ್ನಪ್ಪಿದ ನಂತರ ರಾಹುಲ್ ತನ್ನ ತಂದೆಯ ಸಾವಿಗೆ ಮತ್ತು ಆಸ್ತಿ ಕಳೆದುಕೊಂಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿರುತ್ತಾನೆ. ಅಜ್ಜಿಯ ಮೂಲಕ ಮಾಯಾಳ ಪರಿಚಯ ಮಾಡಿಕೊಂಡು ಈಗ ಹೆಗ್ಡೆ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಜಾನುಗೆ ಮೊದಲ ದಿನವೇ ರಾಹುಲ್ನ ನಡವಳಿಕೆಯಲ್ಲಿ ಸಂಶಯವಿತ್ತು. ಅವಳು ಸಮರ್ಥನ ಬಳಿ ಈ ಬಗ್ಗೆ ಚರ್ಚಿಸುತ್ತಾಳೆ. ಜಾನು: ಸಮರ್ಥ್, ಈ ರಾಹುಲ್ ನೋಡಲು ಸಾಚಾ ಥರ ಕಂಡರೂ ಅವನ ಕಣ್ಣುಗಳಲ್ಲಿ ಏನೋ ಒಂದು ಸಂಚಿದೆ. ಅವನು ಅಜ್ಜಿಯ ಸಂಬಂಧಿ ಅನ್ನೋದು ಸುಳ್ಳು ಅಂತ ನನ್ನ ಮನಸ್ಸು ಹೇಳ್ತಿದೆ. ಸಮರ್ಥ್: ನನಗೂ ಹಾಗೆಯೇ ಅನ್ನಿಸ್ತಿದೆ ಜಾನು. ಲಂಡನ್ನಿಂದ ಬಂದವನು ನಮ್ಮ ಹಳ್ಳಿಯ ಈ ಸಣ್ಣ ವಿಷಯಗಳಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದಾನೆ? ನಾನು ಅವನ ಐಡಿ ಕಾರ್ಡ್ ಮತ್ತು ಪಾಸ್ಪೋರ್ಟ್ ವಿವರಗಳನ್ನು ನನ್ನ ಫ್ರೆಂಡ್ ಒಬ್ಬನಿಗೆ ಕಳುಹಿಸಿ ತನಿಖೆ ಮಾಡಿಸ್ತೀನಿ. ಸಮರ್ಥ್ ರಹಸ್ಯವಾಗಿ ತನಿಖೆ ಶುರು ಮಾಡಿದಾಗ ರಾಹುಲ್ ಅಲಿಯಾಸ್ ರಾಹುಲ್ ವರ್ಮನ ಅಸಲಿ ದಾಖಲೆಗಳು ಸಿಗುತ್ತವೆ. ಅವನು ಲಂಡನ್ನಲ್ಲಿ ಇರಲಿಲ್ಲ, ಬದಲಿಗೆ ಅಜ್ಜಿಯ ಹಳೆಯ ಕೇಸ್ಗಳನ್ನು ಡೀಲ್ ಮಾಡುತ್ತಿದ್ದ ಒಬ್ಬ ಚಾಣಾಕ್ಷ ವಕೀಲ ಮತ್ತು ಕ್ರಿಮಿನಲ್ ಮೈಂಡ್ ಉಳ್ಳವನು ಎಂದು ತಿಳಿಯುತ್ತದೆ. ರಾಹುಲ್ಗೆ ಗೊತ್ತು, ಅಭಿಯನ್ನು ನೇರವಾಗಿ ಎದುರಿಸುವುದು ಕಷ್ಟ. ಆದ್ದರಿಂದ ಅವನು ಜಾನುವಿನ ಚಾರಿತ್ರ್ಯದ ಮೇಲೆ ಸಂಶಯ ಮೂಡಿಸುವ ನೀಚ ತಂತ್ರ ಹೂಡುತ್ತಾನೆ. ರಾಹುಲ್ ತಾನೇ ಗಾಯ ಮಾಡಿಕೊಂಡಂತೆ ನಟಿಸಿ ಜಾನುವಿನ ಸಹಾಯ ಕೇಳುತ್ತಾನೆ. ಜಾನು ಮನುಷ್ಯತ್ವದಿಂದ ಅವನಿಗೆ ಸಹಾಯ ಮಾಡಲು ಹೋದಾಗ ಅದನ್ನು ಬೇರೆ ರೀತಿಯಲ್ಲಿ ಕಾಣುವಂತೆ ಫೋಟೋ ಅಥವಾ ವಿಡಿಯೋ ತೆಗೆಯಲು ಮಾಯಾಳಿಗೆ ಸೂಚಿಸುತ್ತಾನೆ. ಅಭಿ ತೋಟದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಜಾನು ರಾಹುಲ್ಗೆ ಹತ್ತಿರವಾಗುತ್ತಿದ್ದಾಳೆ ಎಂಬ ಸುಳ್ಳು ಸುದ್ದಿಯನ್ನು ಪುಟ್ಟಕ್ಕನ ಮೂಲಕ ಹರಡಲು ಪ್ರಯತ್ನಿಸುತ್ತಾನೆ. ಆದರೆ ಪುಟ್ಟಕ್ಕ ಈಗ ಜಾನು ಕಡೆ ಇರುವುದು ಅವನಿಗೆ ತಿಳಿದಿಲ್ಲ. ಅಭಿಯ ಬಳಿ ಹೋಗಿ: ಅಭಿ, ಜಾನು ತುಂಬ ಒಳ್ಳೆಯವಳು. ಆದರೆ ಅವಳು ಸಮರ್ಥನ ಬಗ್ಗೆ ಅಥವಾ ನನ್ನ ಬಗ್ಗೆ ತೋರಿಸುವ ಕಾಳಜಿ ನೋಡಿದರೆ ನಿನಗೆ ಬೇಸರ ಆಗಲ್ವಾ ಎಂದು ಸಂಶಯದ ಬೀಜ ಬಿತ್ತುತ್ತಾನೆ. ಒಂದು ದಿನ ಜಾನು ಶಾಲೆಯಿಂದ ಬರುತ್ತಿರುವಾಗ ರಾಹುಲ್ ಅವಳನ್ನು ದಾರಿಯಲ್ಲಿ ತಡೆಯುತ್ತಾನೆ. ರಾಹುಲ್: ಜಾನು, ಅಭಿಗೆ ನಿನ್ನ ಮೇಲೆ ಸಂಶಯ ಶುರುವಾಗಿದೆ ಅಂತ ನಿನಗೆ ಗೊತ್ತಾ?
ಅವನು ಈಗಲೂ ಸಮರ್ಥ್ ಮತ್ತು ನಿನ್ನ ಸ್ನೇಹವನ್ನು ತಪ್ಪಾಗಿ ತಿಳಿದಿದ್ದಾನೆ. ನೀನು ಅಭಿಯಿಂದ ದೂರವಾದರೆ ಮಾತ್ರ ಈ ಮನೆಗೆ ನೆಮ್ಮದಿ. ಜಾನು ದೃಢವಾಗಿ, ನೋಡಿ ರಾಹುಲ್, ನನ್ನ ಮತ್ತು ಅಭಿಯ ಪ್ರೀತಿ ಈ ಮಲೆನಾಡಿನ ಬೇರುಗಳಿಗಿಂತ ಗಟ್ಟಿಯಾದದ್ದು. ನಿಮ್ಮಂಥವರು 1000 ಸಂಚು ಮಾಡಿದ್ರೂ ಅದನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸಮರ್ಥ್ಗೆ ನಿಮ್ಮ ಅಸಲಿ ಬಣ್ಣ ಗೊತ್ತಾಗಿದೆ. ಇನ್ನು ನಿಮ್ಮ ಆಟ ನಡೆಯಲ್ಲ. ಜಾನುವಿನ ಈ ಮಾತಿನಿಂದ ರಾಹುಲ್ ಆಘಾತಗೊಳಗಾಗುತ್ತಾನೆ. ತನ್ನ ಪ್ಲ್ಯಾನ್ ಫೇಲ್ ಆಗುತ್ತಿದೆ ಎಂದು ತಿಳಿದು ಅವನು ಈಗ ನೇರ ದಾಳಿಗೆ ಮುಂದಾಗುತ್ತಾನೆ. ಸಮರ್ಥನಿಗೆ ರಾಹುಲ್ನ ಅಸಲಿ ಮುಖವಾಡ ಗೊತ್ತಾದ ಮೇಲೆ ಅವನ ಮಲೆನಾಡಿನ ರಕ್ತ ಕುದಿಯತೊಡಗುತ್ತದೆ. ಜಾನುವನ್ನು ತನ್ನವಳು ಎಂದುಕೊಂಡಿದ್ದ ಕಾಲದಲ್ಲಿ ಅವಳನ್ನು ಎಷ್ಟು ಕಾಪಾಡಿದ್ದೇನೋ, ಈಗ ಗೆಳೆಯನಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಅವಳ ಸಂಸಾರವನ್ನು ರಕ್ಷಿಸಲು ನಿಲ್ಲುತ್ತಾನೆ. ಒಂದು ಸಂಜೆ ತೋಟದ ಏಕಾಂತ ಜಾಗದಲ್ಲಿ ಸಮರ್ಥ್ ರಾಹುಲ್ನನ್ನು ಅಡ್ಡಗಟ್ಟುತ್ತಾನೆ. ರಾಹುಲ್ ಏನೂ ತಿಳಿಯದವನಂತೆ ನಗುತ್ತಿರುತ್ತಾನೆ. ಸಮರ್ಥ್, ನಿನ್ನ ಹೆಸರು ರಾಹುಲ್ ಅಲ್ಲ, ರಾಹುಲ್ ವರ್ಮಾ ಅಂತ ನನಗೆ ಗೊತ್ತು. ನಿನ್ನ ತಂದೆ ವಿಕ್ರಮ್ ವರ್ಮಾ ಮಾಡಿದ ದ್ರೋಹಕ್ಕೆ ಶಿಕ್ಷೆ ಅನುಭವಿಸಿದ. ಈಗ ನೀನು ಸುಳ್ಳು ಹೇಳಿ ಈ ಮನೆಗೆ ಬಂದಿರೋದು ಯಾವ ಆಟಕ್ಕೆ? ರಾಹುಲ್ ತನ್ನ ವಿನಯದ ಮುಖವಾಡ ಕಳಚಿ ವಿಕೃತವಾಗಿ ನಗುತ್ತಾ, ಓಹೋ ಸಮರ್ಥ್ ಹೆಗ್ಡೆ, ಇಷ್ಟೊಂದು ಬೇಗ ಪತ್ತೆ ಹಚ್ಚಿದ್ದೀಯಾ? ಹೌದು, ನಾನು ಬಂದಿರೋದು ನನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ. ಆದರೆ ನೀನು ಯಾಕೆ ಜಾನು ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀಯಾ? ಅವಳು ನಿನ್ನನ್ನು ಪ್ರೀತಿಸಲಿಲ್ಲ, ಅಭಿಯನ್ನ ಮದುವೆಯಾದಳು. ಆದರೂ ಅವಳಿಗಾಗಿ ಯಾಕೆ ಬಡಿದುಕೊಳ್ತಿದ್ದೀಯಾ? ಸಮರ್ಥ್ ರಾಹುಲ್ನ ಕಾಲರ್ ಹಿಡಿದು, ಜಾನು ನನಗೆ ಸಿಗಲಿಲ್ಲ ಅನ್ನೋದು ಮುಖ್ಯವಲ್ಲ, ಅವಳು ನಕ್ಕುತ್ತಾ ಇರೋದು ನನಗೆ ಮುಖ್ಯ. ಅವಳ ಸಂಸಾರದಲ್ಲಿ ಬೆಂಕಿ ಹಚ್ಚೋಕೆ ಬಂದರೆ ಆ ಬೆಂಕಿಲಿ ನಿನ್ನನ್ನೇ ಸುಟ್ಟು ಹಾಕ್ತೀನಿ. ರಾಹುಲ್ಗೆ ಸಮರ್ಥನೇ ದೊಡ್ಡ ಅಡ್ಡಿ ಎಂದು ತಿಳಿಯುತ್ತದೆ. ಅವನು ಅಭಿಯ ಕಿವಿ ಚುಚ್ಚಲು ಒಂದು ಫೋಟೋ ತೋರಿಸುತ್ತಾನೆ. ಅದರಲ್ಲಿ ಸಮರ್ಥ್ ಮತ್ತು ಜಾನು ತುಂಬ ಗಂಭೀರವಾಗಿ ಮಾತನಾಡುತ್ತಿರುತ್ತಾರೆ. ಅವರು ರಾಹುಲ್ ಬಗ್ಗೆ ಚರ್ಚಿಸುತ್ತಿದ್ದ ಫೋಟೋ. ರಾಹುಲ್, ನೋಡು ಅಭಿ, ಜಾನುಗೆ ಈಗಲೂ ಸಮರ್ಥ್ ಅಂದ್ರೇ ಇಷ್ಟ ಅನಿಸುತ್ತೆ. ನಿನಗೆ ಗೊತ್ತಿಲ್ಲದ ಹಾಗೆ ಅವರಿಬ್ಬರು ತೋಟದಲ್ಲಿ ಮೀಟ್ ಮಾಡ್ತಿದ್ದಾರೆ. ಸಮರ್ಥ್ ನಿನ್ನ ಮದುವೆಯಾಗಲು ಬಿಟ್ಟಿದ್ದೇ ದೊಡ್ಡ ನಾಟಕ ಇರಬಹುದು. ಅಭಿಜಿತ್ ಮೊದಲು ಇದನ್ನು ನಂಬದಿದ್ದರೂ ರಾಹುಲ್ ಪದೇ ಪದೇ ಹೇಳುತ್ತಿರುವುದು ಮತ್ತು ಜಾನು ಸಮರ್ಥನ ಜೊತೆ ಹೆಚ್ಚು ರಹಸ್ಯವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಅವನ ಮನಸ್ಸಿನಲ್ಲಿ ಸಣ್ಣ ಸಂಶಯದ ಕಿಡಿ ಶುರುವಾಗುತ್ತದೆ. ಒಂದು ರಾತ್ರಿ ಊಟದ ಮೇಜಿನ ಬಳಿ ಸಮರ್ಥ್ ರಾಹುಲ್ನ ಅಸಲಿ ದಾಖಲೆಗಳನ್ನು ಎಲ್ಲರ ಎದುರು ಮುಂದೆ ಇಡುತ್ತಾನೆ. ಸಮರ್ಥ್, ಅಪ್ಪ, ಇವನು ಅಜ್ಜಿಯ ಸಂಬಂಧಿಯಲ್ಲ. ಇವನು ನಮ್ಮ ಹಳೆಯ ಶತ್ರು ವಿಕ್ರಮ್ ವರ್ಮನ ಮಗ. ಇವನು ನಮ್ಮ ಮನೆಯನ್ನು ನಾಶ ಮಾಡೋಕೆ ಬಂದಿದ್ದಾನೆ. ಅಭಿ ಸಿಟ್ಟಿನಿಂದ ಎದ್ದು ನಿಂತು, ಸಮರ್ಥ್, ಸಾಕು ಮಾಡು. ರಾಹುಲ್ ಬಂದಾಗಿನಿಂದ ನೀನು ಅವನ ಬಗ್ಗೆನೇ ತನಿಖೆ ಮಾಡ್ತಿದ್ದೀಯ. ನಿನಗೆ ರಾಹುಲ್ ಶತ್ರುವಾಗಿ ಕಾಣ್ತಿದ್ದಾನೋ ಅಥವಾ ರಾಹುಲ್ ಮತ್ತು ಜಾನು ಮಾತನಾಡೋದು ನಿನಗೆ ಇಷ್ಟ ಆಗ್ತಿಲ್ವೋ? ಅಭಿಯ ಈ ಮಾತು ಕೇಳಿ ಜಾನು ಆಘಾತಗೊಳಗಾಗುತ್ತಾಳೆ. ಜಾನು, ಅಭಿ, ಏನು ಮಾತನಾಡುತ್ತಿದ್ದೀರಿ? ಸಮರ್ಥ್ ಅಣ್ಣ ನಮಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ, ನೀವು ಅವರನ್ನೇ ಸಂಶಯ ಪಡ್ತಿದ್ದೀರಾ? ಅಭಿ, ನೋಡು ಜಾನು, ನಿನಗೆ ಅವನು ಅಣ್ಣ ಇರಬಹುದು, ಆದರೆ ಅವನ ಕಣ್ಣಲ್ಲಿ ನಿನ್ನ ಬಗ್ಗೆ ಇರೋದು ಪ್ರೀತಿ ಅಂತ ನನಗೂ ಗೊತ್ತು, ರಾಹುಲ್ಗೂ ಗೊತ್ತು. ಶಂಕರ್ ಹೆಗ್ಡೆ ಮೇಜನ್ನು ಜೋರಾಗಿ ಕುಟ್ಟಿ, ನಿಲ್ಲಿಸಿ ಈ ಗಲಾಟೆಯನ್ನು ಎಂದು ಕೂಗುತ್ತಾರೆ. ರಾಹುಲ್ ಮೂಲೆ ನಿಂತು ಈ ನಾಟಕ ನೋಡಿ ಒಳಗೊಳಗೆ ನಗುತ್ತಿರುತ್ತಾನೆ. ಅಭಿಯ ಸಂಶಯ ನೋಡಿ ಸಮರ್ಥನಿಗೆ ತುಂಬ ನೋವಾಗುತ್ತದೆ. ಆದರೂ ಅವನು ಜಾನುವಿಗಾಗಿ ಮೌನವಾಗಿರುತ್ತಾನೆ. ರಾಹುಲ್ ಇದನ್ನೇ ಬಳಸಿಕೊಂಡು ಆ ರಾತ್ರಿ ಸಮರ್ಥನನ್ನು ಯಾವುದೋ ಒಂದು ಕಳ್ಳತನದ ಕೇಸ್ನಲ್ಲಿ ಸಿಲುಕಿಸಲು ಪ್ಲ್ಯಾನ್ ಮಾಡುತ್ತಾನೆ. ಆದರೆ ಪುಟ್ಟಕ್ಕ ಮತ್ತು ಕವನ ರಾಹುಲ್ ಫೋನ್ನಲ್ಲಿ ಯಾರ ಜೊತೆಯೋ ಮಾತನಾಡುತ್ತಿದ್ದ ಸೇಡಿನ ಬಗ್ಗೆ ಹೇಳುತ್ತಿರುವುದನ್ನು ರೆಕಾರ್ಡ್ ಮಾಡಿರುತ್ತಾರೆ. ರಾಹುಲ್ ಮನೆಯಲ್ಲಿ ಎಲ್ಲರ ಮನಸ್ಸು ಕೆಡಿಸಿ ತನ್ನ ರೂಮಿನಲ್ಲಿ ಕುಳಿತು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿರುತ್ತಾನೆ. ಅವನಿಗೆ ಗೊತ್ತಿಲ್ಲದ ವಿಷಯವೆಂದರೆ ಕಿಟಕಿಯ ಪಕ್ಕದಲ್ಲಿದ್ದ ಹೂವಿನ ಕುಂಡದ ಹಿಂದೆ ಕವನ ತನ್ನ ಲೇಟೆಸ್ಟ್ ಐಫೋನ್ ಹಿಡಿದು ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದಾಳೆ. ಅತ್ತ ಪುಟ್ಟಕ್ಕ ಟಾರ್ಚ್ ಹಿಡಿದು ಕಾವಲು ಕಾಯುತ್ತಿದ್ದಾಳೆ. ರಾಹುಲ್ ಫೋನಿನಲ್ಲಿ, ಹೌದು ಮಾಯಾ, ನನ್ನ ಪ್ಲ್ಯಾನ್ ವರ್ಕ್ ಆಯಿತು. ಅಭಿಜಿತ್ ಈಗ ಸಮರ್ಥ್ ಮತ್ತು ಜಾನು ಇಬ್ಬರನ್ನು ಸಂಶಯ ಪಡ್ತಿದ್ದಾನೆ. ಇವತ್ತು ರಾತ್ರಿ ಈ ಮನೆಯ ಆಸ್ತಿ ಪತ್ರಗಳನ್ನು ಕದ್ದು ಸಮರ್ಥ್ನ ರೂಮ್ನಲ್ಲಿ ಇಡ್ತೀನಿ. ಆಗ ಶಂಕರ್ ಹೆಗ್ಡೆ ಮಗನನ್ನೇ ಮನೆಯಿಂದ ಹೊರಹಾಕುತ್ತಾನೆ. ಇದನ್ನು ಕೇಳಿಸಿಕೊಂಡ ಕವನ ಮತ್ತು ಪುಟ್ಟಕ್ಕ ಒಬ್ಬರನ್ನೊಬ್ಬರು ನೋಡಿ ಕಣ್ಸನ್ನೆ ಮಾಡುತ್ತಾರೆ. ರಾಹುಲ್ ರೂಮಿನಿಂದ ಹೊರಬರುತ್ತಿದ್ದಂತೆ ಪುಟ್ಟಕ್ಕ ಅಡ್ಡ ಬಂದು ಅವನಿಗೆ ಡಿಕ್ಕಿ ಹೊಡೆಯುತ್ತಾಳೆ. ಪುಟ್ಟಕ್ಕ,
ಅಯ್ಯೋ ಸಾರಿ ರಾಹುಲ್ ಸರ್, ನೀವು ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಂದರೆ ಕಣ್ಣು ಕುಕ್ಕಿ ನಾನೇ ಬಂದು ಡಿಕ್ಕಿ ಹೊಡೆದ್ಬಿಟ್ಟೆ. ರಾಹುಲ್ ಕಿರಿಕಿರಿ ಮಾಡಿಕೊಂಡು ಹೋಗುತ್ತಾನೆ. ಆ ಗ್ಯಾಪ್ನಲ್ಲಿ ಅವನ ಜೇಬಿನಲ್ಲಿದ್ದ ಕೀಲಿ ಕೈಯನ್ನು ಪುಟ್ಟಕ್ಕ ಚಾಣಾಕ್ಷತನದಿಂದ ಎಗರಿಸಿ ಕವನಾಳಿಗೆ ಎಸೆಯುತ್ತಾಳೆ. ಕವನ: ವಾ ಪುಟ್ಟಕ್ಕ, ನೀನು ಮಲೆನಾಡಿನ ಲೇಡಿ ಜೇಮ್ಸ್ ಬಾಂಡ್ ಕಣೋ ಎಂದು ರಾಹುಲ್ನ ರೂಮಿನೊಳಗೆ ನುಗ್ಗಿ ಅವನ ಬ್ಯಾಗ್ನಲ್ಲಿದ್ದ ನಕಲಿ ದಾಖಲೆಗಳನ್ನು ಅದಲು ಬದಲು ಮಾಡುತ್ತಾಳೆ. ರಾತ್ರಿ ಎಲ್ಲರೂ ಹಾಜರಾದಲ್ಲಿ ನೆರೆದಿರುವಾಗ ರಾಹುಲ್ ತನ್ನ ನಾಟಕ ಶುರು ಮಾಡುತ್ತಾನೆ. ರಾಹುಲ್: ಅಂಕಲ್, ನನಗೆ ಈ ಮನೆಯಲ್ಲಿ ಇರೋಕೆ ಸಂಕೋಚ ಆಗ್ತಿದೆ. ಯಾಕೋ ಆಸ್ತಿ ಪತ್ರಗಳು ಇದ್ದ ಜಾಗದಲ್ಲಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾರೋ ಅದನ್ನು ತೆಗೆದಿದ್ದಾರೆ. ಶಂಕರ್ ಹೆಗ್ಡೆ ಆತಂಕದಿಂದ ಲಾಕರ್ ನೋಡಿದಾಗ ಆಸ್ತಿ ಪತ್ರಗಳು ನಾಪತ್ತೆಯಾಗಿರುತ್ತವೆ. ರಾಹುಲ್ ಮೆಲ್ಲನೆ ಸಮರ್ಥನ ರೂಮಿನ ಕಡೆ ಬೆರಳು ತೋರಿಸುತ್ತಾನೆ. ಅಭಿಜಿತ್ ಸಿಟ್ಟಿನಿಂದ ಸಮರ್ಥನ ರೂಮಿಗೆ ಹೋಗಿ ಹುಡುಕಿದಾಗ ಅಲ್ಲಿ ಒಂದು ಪೇಪರ್ ಸಿಗುತ್ತದೆ. ಅಭಿ: ನೋಡಿ ಸಮರ್ಥ್, ಇದೇನಾ ನಿನ್ನ ಗೆಳೆತನ? ಆಸ್ತಿ ಮೇಲೆ ಕಣ್ಣಿಟ್ಟಿದ್ದೀಯಾ? ಅಭಿಯ ಪೇಪರ್ ಬಿಡಿಸಿ ನೋಡುತ್ತಾನೆ. ಆದರೆ ಅದರಲ್ಲಿ ಆಸ್ತಿ ಪತ್ರ ಇರುವುದಿಲ್ಲ. ಬದಲಿಗೆ ಕವನಾಳ ಬರೆದ ಒಂದು ಚೀಟಿ ಇರುತ್ತದೆ. ಮೋಸಗಾರ ರಾಹುಲ್, ನಿನ್ನ ಆಟ ಇನ್ನೂ ನಡೆಯಲ್ಲ. ಅಷ್ಟರಲ್ಲಿ ಕವನ ಮತ್ತು ಪುಟ್ಟಕ್ಕ ಫೋನಿನೊಂದಿಗೆ ಪ್ರತ್ಯಕ್ಷರಾಗುತ್ತಾರೆ. ಕವನ: ನೋಡಿ ಅಭಿ ಬ್ರದರ್, ನಿಮ್ಮ ಆಸ್ತಿ ಪತ್ರ ರಾಹುಲ್ ಕಾರಿನ ಡಿಕ್ಕಿಯಲ್ಲಿದೆ. ಇವನು ಮಾಯಾ ಜೊತೆ ಸೇರಿ ನಮಗೆಲ್ಲ ಟೋಪಿ ಹಾಕೋಕೆ ಪ್ಲಾನ್ ಮಾಡಿರೋ ವಿಡಿಯೋ ಇಲ್ಲಿದೆ ನೋಡಿ. ರಾಹುಲ್ ಅಸಲಿ ಮುಖ ಎಲ್ಲರ ಮುಂದೆ ಬಯಲಾಗುತ್ತದೆ. ಅಭಿಜಿತ್ಗೆ ತನ್ನ ತಪ್ಪಿನ ಅರಿವಾಗಿ ಸಮರ್ಥ್ನ ಬಳಿ ಹೋಗಿ ತಲೆ ತಗ್ಗಿಸುತ್ತಾನೆ. ಅಭಿ: ಸಮರ್ಥ್, ಕ್ಷಮಿಸು ಗೆಳೆಯ. ಈ ಕಳ್ಳನ ಮಾತು ಕೇಳಿ ಜಾನು ಮತ್ತು ನಿನ್ನ ಮೇಲೆ ಸಂಶಯ ಪಟ್ಟೆ. ಸಮರ್ಥ್ ಅಭಿಯ ಭುಜ ತಟ್ಟಿ: ಪರವಾಗಿಲ್ಲ ಅಭಿ, ನಾವಿಬ್ಬರು ಒಂದಾಗಬಾರದು ಅನ್ನೋದೇ ಇವನ ಪ್ಲಾನ್ ಆಗಿತ್ತು. ಈಗ ನಮ್ಮ ಸ್ನೇಹದ ಪವರ್ ತೋರಿಸೋ ಸಮಯ ಬಂದಿದೆ. ಸಮರ್ಥ್ ಮತ್ತು ಅಭಿ ಇಬ್ಬರು ಸೇರಿ ರಾಹುಲ್ನ ಕಾಲರ್ ಹಿಡಿದು ಮನೆಯಿಂದ ಹೊರಗೆ ಎಳೆಯುತ್ತಾರೆ. ಶಂಕರ್ ಹೆಗ್ಡೆ: ರಾಹುಲ್, ನಿನ್ನ ತಂದೆಗೂ ನಾನೇ ಶಿಕ್ಷೆ ಕೊಡಿಸಿದ್ದೆ. ಈಗ ನೀನು ಅದೇ ಹಾದಿ ಹಿಡಿದು ಬಿಟ್ಟಿದ್ದೀಯ. ಪೊಲೀಸ್ ಬರೋವರೆಗೂ ಇವನನ್ನು ಅಡಿಕೆ ತೋಟದ ಕಂಬಕ್ಕೆ ಕಟ್ಟು ಹಾಕಿ. ಮಾಯಾ ಇದನ್ನು ನೋಡಿ ಕಾರ್ ಎತ್ಕೊಂಡು ಪರಾರಿಯಾಗಲು ಯತ್ನಿಸುತ್ತಾಳೆ. ಆದರೆ ಜಾನು ಅವಳ ಕಾರ್ ಕೀ ಮೊದಲೇ ಕಿತ್ತುಕೊಂಡಿರುತ್ತಾಳೆ. ರಾಹುಲ್ ಮತ್ತು ಮಾಯಾಳನ್ನು ಪೊಲೀಸರು ಕರೆದೊಯ್ದ ನಂತರ ಇಡೀ ಮನೆಯಲ್ಲಿ ಒಂದು ರೀತಿಯ ಪ್ರಶಾಂತತೆ ಆವರಿಸುತ್ತದೆ. ಆದರೆ ಅಭಿಜಿತ್ನ ಮನಸ್ಸಲ್ಲಿ ತಾನು ಜಾನು ಮತ್ತು ಸಮರ್ಥನ ಮೇಲೆ ಪಟ್ಟ ಸಂಶಯದ ಬಗ್ಗೆ ಅಪರಾಧ ಪ್ರಜ್ಞೆ ಕಾಡುತ್ತಿರುತ್ತದೆ. ರಾತ್ರಿ ಜಾನು ತನ್ನ ಕೋಣೆಯಲ್ಲಿ ಕಿಟಕಿಯ ಹತ್ತಿರ ನಿಂತು ಮಲೆನಾಡಿನ ಚಂದ್ರನನ್ನು ನೋಡುತ್ತಿರುತ್ತಾಳೆ. ಅಭಿ ಮೆಲ್ಲಗೆ ಕೋಣೆಯೊಳಗೆ ಬಂದು ಅವಳ ಹಿಂದೆ ನಿಲ್ಲುತ್ತಾನೆ. ಅಭಿ: ಜಾನು, ಕ್ಷಮಿಸೋ ಅನ್ನೋ ಒಂದು ಸಣ್ಣ ಮಾತು ನಾನು ಮಾಡಿರೋ ತಪ್ಪಿಗೆ ಸಾಲಲ್ಲ ಅಂತ ನನಗೆ ಗೊತ್ತು. ಆ ರಾಹುಲ್ ಮಾತು ಕೇಳಿ ನಿನ್ನ ಪವಿತ್ರವಾದ ಪ್ರೀತಿಯನ್ನೇ ಸಂಶಯಪಟ್ಟೆ. ನಾನು ನಿನಗೆ ಅರ್ಹನಲ್ಲ ಅನ್ನಿಸ್ತಿದೆ. ಜಾನು ಮೆಲ್ಲನೆ ತಿರುಗಿ ಅಭಿಯ ಕಣ್ಣುಗಳಲ್ಲಿನ ನೀರನ್ನು ನೋಡಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು ಸುಮ್ಮನಾಗಿಸುತ್ತಾಳೆ. ಜಾನು: ಅಭಿ, ಸಂಶಯ ಅನ್ನೋದು ಪ್ರೀತಿಯಲ್ಲಿ ಬರೋ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ದ ಹಾಗೆ. ಆದರೆ ಆ ಚುಕ್ಕೆ ನಮ್ಮ ಪ್ರೀತಿಯ ಚಂದ್ರನನ್ನು ಮರೆ ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ನನ್ನನ್ನು ಸಂಶಯ ಪಟ್ಟಾಗ ನೋವಾಯಿತು ಅನ್ನೋದು ನಿಜ. ಆದರೆ ಆ ನೋವಿಗಿಂತ ನಿಮ್ಮ ಮೇಲಿರೋ ಪ್ರೀತಿ ದೊಡ್ಡದು. ಅಭಿಜಿತ್ ಜಾನುವನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಇನ್ನು ಮುಂದೆ ಈ ಪ್ರಾಣ ಹೋದರೂ ನಿನ್ನನ್ನು ಸಂಶಯ ಪಡಲ್ಲ ಜಾನು ಎಂದು ಭಾಷೆ ನೀಡುತ್ತಾನೆ. ಮರುದಿನ ಬೆಳಗ್ಗೆ ಅಭಿಜಿತ್ ಸಮರ್ಥನ ಬಳಿ ಹೋಗಿ ಅವನ ಕೈ ಹಿಡಿದುಕೊಳ್ಳುತ್ತಾನೆ. ಅಭಿ: ಸಮರ್ಥ್, ನಾನು ನಿನ್ನನ್ನು ತುಂಬ ನೋಯಿಸಿದೆ ಗೆಳೆಯ ಅಂತ ಹೇಳಿಕೊಳ್ಳೋಕೆ ನನಗೆ ಈಗ ನಾಚಿಕೆ ಆಗ್ತಿದೆ. ಸಮರ್ಥ್ ನಗುತ್ತಾ: ಅಭಿ, ಪ್ರೀತಿಯಲ್ಲಿ ಸಂಶಯ ಬರೋದು ಸಹಜ. ಆದರೆ ಆ ಸಂಶಯವನ್ನು ಗೆಲ್ಲೋದು ನಿಜವಾದ ಗೆಳೆತನ. ನಿನಗೆ ಜಾನು ಮೇಲೆ ಎಷ್ಟು ಹಕ್ಕಿದೆಯೋ ಅವಳನ್ನು ರಕ್ಷಿಸೋಕೆ ನನಗೂ ಅಷ್ಟೇ ಹಕ್ಕಿದೆ. ನಾವು ಮೊದಲಿನ ಹಾಗೆಯೇ ಇರೋಣ. ಬಿಸಿಯಾಗಿ ಒಂದು ಕಾಫಿ ಕುಡಿಯೋಣ ಬಾ. ಇಬ್ಬರು ಗೆಳೆಯರು ಕೈ ಕುಲುಕುವುದನ್ನು ನೋಡಿ ಶಂಕರ್ ಹೆಗ್ಡೆ ಮತ್ತು ಸಾವಿತ್ರಮ್ಮ ನಿಟ್ಟುಸಿರು ಬಿಡುತ್ತಾರೆ. ಇಷ್ಟೆಲ್ಲ ಒಳ್ಳೆಯದಾಗಲು ಕಾರಣರಾದ ಕವನ ಮತ್ತು ಪುಟ್ಟಕ್ಕನನ್ನು ಶಂಕರ್ ಹೆಗ್ಡೆ ಕರೆಯುತ್ತಾರೆ. ಶಂಕರ್ ಹೆಗ್ಡೆ: ಮಕ್ಕಳೇ, ನೀವು ಇವತ್ತು ನಮ್ಮ ಕುಟುಂಬದ ಗೌರವ ಕಾಪಾಡಿದ್ದೀರಿ. ನಿಮಗೇನು ಬೇಕು ಕೇಳಿ. ಪುಟ್ಟಕ್ಕ: ನನಗೆ ಬೆಂಗಳೂರಿನಲ್ಲಿರೋ ಫೇಮಸ್ ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅಂತ ಆಸೆ ಇದೆ. ಕವನ: ನನಗೆ ಹೊಸ ಐಫೋನ್ ಕವರ್ ಮತ್ತು ಒಂದು ದಿನದ ಶಾಪಿಂಗ್ ಬೇಕು ಅಷ್ಟೆ. ಎಲ್ಲರೂ ಜೋರಾಗಿ ನಗುತ್ತಾರೆ.
ಅಭಿಜಿತ್ ನಗುತ್ತಾ, ಖಂಡಿತ, ಈ ವಾರ ನಾವೆಲ್ಲರೂ ಬೆಂಗಳೂರಿಗೆ ಹೋಗೋಣ. ಎಲ್ಲರಿಗೂ ನನ್ನ ಕಡೆಯಿಂದ ಫುಲ್ ಟ್ರೀಟ್ ಎನ್ನುತ್ತಾನೆ. ಮನೆಯವರೆಲ್ಲ ಬೆಂಗಳೂರಿಗೆ ಹೋಗಲು ಸಿದ್ಧರಾದಾಗ ಶಿವಪ್ಪ ಜಾನುವನ್ನು ಕರೆದು ಒಂದು ಹಳೆಯ ರಕ್ಷಾ ಸೂತ್ರವನ್ನು ಕೊಡುತ್ತಾರೆ. ಶಿವಪ್ಪ: ಜಾನು, ಬೆಂಗಳೂರು ಅನ್ನೋದು ಬಣ್ಣದ ಲೋಕ. ಅಲ್ಲಿ ಹೊರಗಿನ ಬಣ್ಣ ನೋಡಬೇಡ, ಒಳಗಿನ ಮನಸ್ಸನ್ನು ನೋಡು. ನಿಮ್ಮ ಮೇಲೆ ಕಣ್ಣಿಟ್ಟಿರೋ ಶತ್ರುಗಳು ಜೈಲಿನಲ್ಲಿ ಇರಬಹುದು, ಆದರೆ ಅವರ ನೆರಳು ಹೊರಗೆ ಇದೆ. ಹುಷಾರಾಗಿರು ಮಗಳೇ. ಶಿವಪ್ಪನ ಈ ಮಾತು ಕೇವಲ ಎಚ್ಚರಿಕೆಯಲ್ಲ, ಅದು ಬೆಂಗಳೂರಿನಲ್ಲಿ ನಡೆಯಲಿರುವ ದೊಡ್ಡ ಸಂಚಿನ ಮುನ್ಸೂಚನೆಯಾಗಿರುತ್ತದೆ. ಮಲೆನಾಡಿನಿಂದ ಹೊರಟ ಕಾರು ಬೆಂಗಳೂರಿನ ಟ್ರಾಫಿಕ್ ನಡುವೆ ನುಗ್ಗಿ ಕೊನೆಗೆ ಆ ಬೃಹತ್ ಕಟ್ಟಡದ ಮುಂದೆ ಬಂದು ನಿಲ್ಲುತ್ತದೆ. ಅದರ ಮೇಲೆ ರಾರಾಜಿಸುತ್ತಿರುವ ಬೋರ್ಡ್ಗಳು ಎಲೈಟ್ ಫ್ಯಾಷನ್ ಹಬ್ ಮತ್ತು ವರ್ಧನ್ ಶಾರದಾ ಡಿಸೈನ್ಸ್. ಅಭಿಯ ತಂದೆ ತಾಯಿ ಮತ್ತು ಅನನ್ಯ ಈಗಾಗಲೇ ಅಲ್ಲಿಗೆ ತಲುಪಿರುತ್ತಾರೆ. ಅನನ್ಯ ಈಗ ಕೇವಲ ಒಬ್ಬ ತಂಗಿಯಲ್ಲ, ಅವಳು ಈ ಫ್ಯಾಷನ್ ಸಾಮ್ರಾಜ್ಯದ ಯಜಮಾನತಿ. ಶಾರದಾ ಮತ್ತು ವರ್ಧನ್ ವಿನ್ಯಾಸಗಳನ್ನು ಅವಳೇ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿರುತ್ತಾಳೆ. ಜಾನು, ಅಭಿ, ಸಮರ್, ಶಿವಪ್ಪ, ಕವನ ಮತ್ತು ಪುಟ್ಟಕ್ಕ ಕಾರಿನಿಂದ ಇಳಿಯುತ್ತಿದ್ದಂತೆ ಅನನ್ಯ ಓಡಿ ಬಂದು ಜಾನುವನ್ನು ತಬ್ಬಿಕೊಳ್ಳುತ್ತಾಳೆ. ಅನನ್ಯ: ವೆಲ್ಕಮ್ ಟು ಬೆಂಗಳೂರು ಅತ್ಗೆ. ನೋಡಿ, ಮಲೆನಾಡಿನ ಮಣ್ಣಿನ ಮಗಳನ್ನು ಇವತ್ತು ಬೆಂಗಳೂರಿನ ಫ್ಯಾಷನ್ ಕ್ವೀನ್ ಮಾಡೋ ಜವಾಬ್ದಾರಿ ನಂದು. ಅಭಿಯ ತಾಯಿ: ಜಾನು, ನೀನು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಮಗಳೇ. ನಿನ್ನ ಈ ಸರಳತೆಯ ನಮ್ಮ ಫ್ಯಾಷನ್ ಹಬ್ಗೆ ಹೊಸ ಸ್ಫೂರ್ತಿ. ಪಂಚೆ ಉಟ್ಟು ತಲೆಗೆ ರುಮಾಲು ಸುತ್ತಿ ಗತ್ತಿನಿಂದ ನಿಂತಿದ್ದ ಶಿವಪ್ಪ ಮತ್ತು ಶಂಕರ್ ಹೆಗಡೆಯವರನ್ನು ಕಂಡ ಅಲ್ಲಿನ ಮಾಡ್ರನ್ ಸೆಕ್ಯೂರಿಟಿಗಳು ಒಂದು ಕ್ಷಣ ಬೆರಗಾಗುತ್ತಾರೆ. ಪುಟ್ಟಕ್ಕ ಕಣ್ಣು ಅಗಲ ಮಾಡಿ ಕಟ್ಟಡ ನೋಡುತ್ತಾ, ಅಮ್ಮ, ಇಷ್ಟೊಂದು ದೊಡ್ಡ ಮನೇನಾ? ಇದರಲ್ಲಿ ನಮ್ಮ ಊರಿನ ಎಲ್ಲ ಅಡಿಕೆ ಮರಗಳನ್ನು ಇಡಬಹುದು ಅನಿಸುತ್ತೆ. ಕವನ ತನ್ನ ಹಳೆಯ ಸ್ಟೈಲ್ಗೆ ಮರಳುತ್ತಾ, ಪುಟ್ಟಕ್ಕ, ಇದು ಮನೆ ಅಲ್ಲ, ಹಬ್. ಇಲ್ಲಿ ನೋಡು, ಎಲ್ಲರೂ ಎಷ್ಟು ಸ್ಟೈಲಿಶ್ ಆಗಿದ್ದಾರೆ. ನಾನು ಇವತ್ತೇ ಇಲ್ಲಿ ಒಂದಿಷ್ಟು ಬ್ರ್ಯಾಂಡೆಡ್ ಬಟ್ಟೆ ತಗೋಬೇಕು. ಅಭಿಜಿತ್ ಸೂಟ್ ಧರಿಸಿ ಮತ್ತೆ ತನ್ನ ಹಳೆಯ ಬಿಸ್ನೆಸ್ ಮ್ಯಾನ್ ಲುಕ್ಗೆ ಮರಳುತ್ತಾನೆ. ಜಾನು ಮಾತ್ರ ತನ್ನ ನೆಚ್ಚಿದ ಕೈಮಗ್ಗದ ಸೀರೆಯಲ್ಲಿ ಮಿಂಚುತ್ತಿರುತ್ತಾಳೆ. ಎಲೈಟ್ ಫ್ಯಾಷನ್ ಹಬ್ನ ಉದ್ಯೋಗಿಗಳು ಇವರನ್ನು ನೋಡಿ ಗೌರವದಿಂದ ತಲೆಬಾಗುತ್ತಾರೆ. ಅಭಿ: ಅನನ್ಯ ಶಾರದಾ ಡಿಸೈನ್ಸ್ಗೆ ಜಾನು ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಲಿ ಅಂತ ನನ್ನ ಆಸೆ. ಹಳ್ಳಿ ಮತ್ತು ಸಿಟಿಯ ಸಮ್ಮಿಲನ ನಮ್ಮ ಬಿಸ್ನೆಸ್ಗೆ ಹೊಸ ತಿರುವು ಕೊಡುತ್ತೆ. ಅನನ್ಯ: ಖಂಡಿತ ಅಣ್ಣ. ಇವತ್ತು ಸಂಜೆ ನಮ್ಮ ಹಬ್ನಲ್ಲಿ ಒಂದು ದೊಡ್ಡ ಇವೆಂಟ್ ಇದೆ. ಅಲ್ಲಿ ಮಲೆನಾಡಿನ ಕಲೆ ಮತ್ತು ಬೆಂಗಳೂರಿನ ಫ್ಯಾಷನ್ ಎರಡನ್ನೂ ಪ್ರೆಸೆಂಟ್ ಮಾಡೋಣ. ಅನನ್ಯ ಕೆಲಸದಲ್ಲಿ ಬ್ಯುಸಿಯಾಗಿರುವಾಗ ಕವನ ಮತ್ತು ಪುಟ್ಟಕ್ಕ ಮೆಟ್ರೋ ಟ್ರೈನ್ ನೋಡಲು ಹೋಗುತ್ತಾರೆ. ಪುಟ್ಟಕ್ಕ: ಕವನಕ್ಕ, ಈ ಟ್ರೈನ್ ಇಷ್ಟೊಂದು ಫಾಸ್ಟಾಗಿ ಹೋಗುತ್ತಲ್ಲ. ನಮ್ಮ ಊರಿನ ಬಸ್ ಕಂಡಕ್ಟರ್ ಈ ಟ್ರೈನ್ ಹತ್ತಿದ್ರೆ ಟಿಕೆಟ್ ಕೊಡೋ ಅಷ್ಟೊತ್ತಿಗೆ ಟ್ರೈನ್ ಮಂಗಳೂರಿಗೆ ತಲುಪಿರುತ್ತದೆ. ಕವನ: ಸ್ಟಾಪ್ ಇಟ್ ಪುಟ್ಟಕ್ಕ, ಮೆಟ್ರೋಲಿ ಕಂಡಕ್ಟರ್ ಇರಲ್ಲ. ಇಲ್ಲಿ ಬರೀ ಕಾರ್ಡ್ ತೋರಿಸ್ಬೇಕು. ಬಾ, ಒಳಗೆ ಹೋಗೋಣ. ಲಿಫ್ಟ್ನಲ್ಲಿ ಹೋಗುವಾಗ ಪುಟ್ಟಕ್ಕ ಹೊಟ್ಟೆಲಿ ಸಂಕಟ ಆಗ್ತಿದೆ ಎಂದು ಕೂಗಾಡುವುದನ್ನು ನೋಡಿ ಮೆಟ್ರೋ ಪ್ರಯಾಣಿಕರು ನಗೆಗಡಲಲ್ಲಿ ತೇರುತ್ತಾರೆ. ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಎಲೈಟ್ ಹಬ್ನ CCTV ರೂಮ್ನ ಹೊರಗೆ ಒಬ್ಬ ನಿಗೂಢ ವ್ಯಕ್ತಿ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾನೆ. ಅನಾಮಧೇಯ ವ್ಯಕ್ತಿ: ಸರ್, ಹೆಗ್ಡೆ ಫ್ಯಾಮಿಲಿ ಬೆಂಗಳೂರಿಗೆ ಬಂದಿದ್ದಾರೆ. ಜಾನು ಕೂಡ ಇಲ್ಲೇ ಇದ್ದಾಳೆ. ರಾಹುಲ್ ಮತ್ತು ಮಾಯಾ ಸೋತಿರಬಹುದು, ಆದರೆ ನಾನು ಎಲೈಟ್ ಹಬ್ನ ಒಳಗೆ ಇದ್ದುಕೊಂಡು ಅವರ ಆಟ ಮುಗಿಸ್ತೀನಿ.